ಈಗ ಆಲ್ರೆಡಿ ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗಿದೆ. ತುಮಕೂರಿನ ಇಬ್ಬರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 597 ಅಂಕವನ್ನ ಗಳಿಸಿದ್ದಾರೆ. ವಿದ್ಯಾವಾಹಿನಿ ಕಾಲೇಜಿನ ರೋಹನ್ ಪೂರ್ವಿ ಸಾಧನೆಯನ್ನ ಮಾಡಿದ್ದಾರೆ. 600 ಅಂಕಗಳಿಗೆ 597 ಅಂಕಗಳನ್ನ ಗಳಿಸಿಕೊಂಡಿರುವಂತದ್ದು ಇಬ್ಬರು ವಿದ್ಯಾರ್ಥಿಗಳು ಕೂಡ. ತುಮಕೂರಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗಿದೆ. ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 597 ಅಂಕವನ್ನ ಗಳಿಸಿರುವಂತದ್ದು ಇದು ತುಮಕೂರು ಜಿಲ್ಲೆಯದು. ಇಬ್ಬರು ವಿದ್ಯಾರ್ಥಿಗಳು ಕೂಡ ಟಾಪರ್ ಆಗಿದ್ದಾರೆ. ವಿದ್ಯಾವಾಹಿನಿ ಕಾಲೇಜಿನ ರೋಹನ್ ಹಾಗೂ ಪೂರ್ವಿ ಸಾಧನೆಯನ್ನ ಮಾಡಿದ್ದಾರೆ. 600 ಅಂಕಗಳಿಗೆ 597 ಅಂಕವನ್ನ ಗಳಿಸಿಕೊಂಡಿರುವಂತದ್ದು ಇಬ್ಬರು ವಿದ್ಯಾರ್ಥಿಗಳು ಕೂಡ. ವಾಣಿಜ್ಯ ವಿಭಾಗದಲ್ಲಿ ಅದು ಕೂಡ ಕಾಮರ್ಸ್ನಲ್ಲಿ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಇಬ್ರು ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇಬ್ರಿಗೂ ಕೂಡ ಇದೀಗ 600ಕ್ಕೆ 597 ಅಂಕ ಸಿಕ್ಕಿರುವಂತದ್ದು. ತುಮಕೂರಿನವರು ಕೂಡ ಇಬ್ರು ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಓದ್ತಾ ಇದ್ದಂಥದ್ದು. ಕಷ್ಟಪಟ್ಟು ಓದಿರ್ತಾರೆ, ಅದಕ್ಕೆ ಉತ್ತಮವಾದಂತಹ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಸಂತಸ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇದೇ ಸಂದರ್ಭದಲ್ಲಿ. ವಾಣಿಜ್ಯ ವಿಭಾಗದಲ್ಲಿ ಇಬ್ರು ಕೂಡ ಸಾಧನೆ ಮಾಡಿದ್ದಾರೆ. ಇಬ್ರು ಕೂಡ ಒಂದೇ ಕಾಲೇಜು, ಅದು ಕೂಡ ವಿದ್ಯಾವಾಹಿನಿ ಕಾಲೇಜು. ಇಬ್ರದ್ದು ಕೂಡ ಒಂದೇ ಮಾರ್ಕ್ಸ್ ಕೂಡ ಬಂದಿದೆ. 600ಕ್ಕೆ 597 ಅಂಕ ಸಿಕ್ಕಿರುವಂತದ್ದು ಖುಷಿಯ ವಾತಾವರಣ ಮನೆ ಮಾಡಿದೆ. ವಿದ್ಯಾವಾಹಿನಿ ಕಾಲೇಜಿನಲ್ಲೂ ಹೌದು, ಜೊತೆಯಲ್ಲಿ ಅವರ ಮನೆಗಳಲ್ಲೂ ಕೂಡ ಹೌದು. 600ಕ್ಕೆ 597 ಅಂಕವನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭವಲ್ಲ. ಇವಾಗ ಅಷ್ಟು ಚೆನ್ನಾಗಿದೆ. ಎಲ್ಲಾ ಕಡೆನೂ ಕೂಡ ಎಜುಕೇಶನ್ ಚೆನ್ನಾಗಿರುತ್ತೆ, ಕಾಂಪಿಟೇಟರ್ಸ್ ಜಾಸ್ತಿ ಇರ್ತಾರೆ. ಈ ಸಂದರ್ಭದಲ್ಲಿ ಉತ್ತಮವಾದಂತಹ ರಿಸಲ್ಟ್ ತೆಗೆದುಕೊಳ್ಳೋದು ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಆ ಚಾಲೆಂಜ್ ಅನ್ನ ಮೆಟ್ಟಿ ಬಂದು ಇದೀಗ ಒಳ್ಳೆಯ ರಿಸಲ್ಟ್ ಅನ್ನ ತೆಗೆದುಕೊಂಡು ಕಾಲೇಜಿಗೂ ಕೂಡ ಕೀರ್ತಿಗಳನ್ನ ತಂದಿರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಹೌದು. ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 597 ಅಂಕಗಳನ್ನ ಗಳಿಸಿಕೊಂಡಿದ್ದಾರೆ. ಪೂರ್ವಿ ಹಾಗೂ ರೋಹನ್ ತುಮಕೂರಿನವರು ಇಬ್ರು ಕೂಡ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇಬ್ರಿಗೂ ಕೂಡ ಉತ್ತಮವಾದಂತಹ ರಿಸಲ್ಟ್ ಸಿಕ್ಕಿದೆ. 2 ವರ್ಷದ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರುವಂತದ್ದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ವಿದ್ಯಾವಾಹಿನಿ ಕಾಲೇಜಿನ ರೋಹನ್ ಪೂರ್ವಿ ಸಾಧನೆಯನ್ನ ಮಾಡಿರುವಂತದ್ದು. ಇಬ್ಬರಿಗೂ ಕೂಡ 600 ಅಂಕಗಳಿಗೆ 597 ಅಂಕ ಸಿಕ್ಕಿದೆ. ಇಬ್ರು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ರು ಕೂಡ ತುಮಕೂರಿನವರೇ, ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಓದ್ತಾ ಇದ್ದಂಥವ್ರು, ವ್ಯಾಸಂಗವನ್ನ ಮಾಡ್ತಾ ಇದ್ರು. ಉತ್ತಮವಾದಂತಹ ರಿಸಲ್ಟ್ ಸಿಕ್ಕಿರೋದ್ರಿಂದ ಕಾಲೇಜಿಂದಲೂ ಕೂಡ ಒಳ್ಳೆ ಪ್ರಶಂಸೆಗಳು ಸಿಗುತ್ತೆ. ಜೊತೆಯಲ್ಲಿ ಅವರ ಮುಂದಿನ ಜೀವನ ಕೂಡ ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಳ್ಳೆ ಕಾಲೇಜಿನಲ್ಲಿ ಸೀಟ್ಗಳು ಸಿಗುತ್ತೆ. ಉತ್ತಮವಾದಂತಹ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಪಿಯುನೇ ಮೇನ್ ರೀಸನ್ ಆಗಿರುತ್ತೆ. ಇದು ಬೇಸ್ಮೆಂಟ್ ಅಂತ ಹೇಳ್ಬೋದು. SSLC ಆಗಿರ್ಬೋದು, PUC ಆಗಿರ್ಬೋದು, ಅದೇ ಬೇಸ್ಮೆಂಟ್ ಆಗಿರುತ್ತೆ. ಬಿಲ್ಡಿಂಗ್ ಗಟ್ಟಿ ಆಗಿರ್ಬೇಕು ಅಂದ್ರೆ ಬೇಸ್ಮೆಂಟ್ ಚೆನ್ನಾಗಿರ್ಬೇಕು. ಹಾಗಾಗಿ ಆ ಬೇಸ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಉತ್ತಮವಾದಂತಹ ರಿಸಲ್ಟ್ ಅನ್ನ ತೆಗೆದುಕೊಳ್ಳುವ ಮುಖಾಂತರ ತುಮಕೂರಿನ ಇಬ್ಬರು ಕೂಡ ಇದೀಗ ಟಾಪರ್ಸ್ ಆಗಿರುವಂಥದ್ದು. ದ್ವಿತೀಯ PUC ಫಲಿತಾಂಶದಲ್ಲಿ ಇದೀಗ ವಿದ್ಯಾವಾಹಿನಿ ಕಾಲೇಜಿನ ಇಬ್ರು ರೋಹನ್ ಹಾಗೂ ಪೂರ್ವಿ ಇಬ್ರು ಕೂಡ ಸಾಧನೆಯನ್ನ ಮಾಡಿದ್ದಾರೆ. ಇಬ್ರು ಕೂಡ ವಿದ್ಯಾವಾಹಿನಿ ಕಾಲೇಜಿನವರು 600 ಅಂಕಗಳಿಗೆ 597 ಅಂಕಗಳನ್ನ ಗಳಿಸಿಕೊಂಡಿದ್ದಾರೆ. ಬೇರೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಅಸಮಾಧಾನವನ್ನ ಉಳ್ಳುಗೊಳ್ಳಬಾರದು. ಜೊತೆಯಲ್ಲಿ ಅವರ ಮನಸ್ಸಿಗೆ ತೀವ್ರವಾದಂತಹ ನೋವನ್ನ ಕೂಡ ತಂದುಕೊಳ್ಳಬಾರದು. ಯಾಕಂತಂದ್ರೆ ಇದೇ ಲಾಸ್ಟ್ ಆಗಿರೋದಿಲ್ಲ. ಇದನ್ನ ಹೊರತುಪಡಿಸಿ ಜೀವನ ಕೂಡ ಇರುತ್ತೆ. ಯಾರು ಕೂಡ ಬೇರೆ ಬೇರೆ ದಾರಿಯನ್ನ ಇಡುವಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆನಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದೆ. ಯಾಕಂತ ಅಂದ್ರೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ PUCನಲ್ಲಿ ಈ ಬಾರಿ ಉತ್ತೀರ್ಣರಾಗಿರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಇದು ರಾಜ್ಯಕ್ಕೆ ಕೂಡ ಒಂದು ರೀತಿಯಲ್ಲಿ ಕೀರ್ತಿ. ಯಾಕಂತ ಅಂದ್ರೆ ಹಲವು ರೀತಿಯಾದಂತಹ ಕ್ರಮಗಳನ್ನ ಕೂಡ ತೆಗೆದುಕೊಂಡಿತ್ತು ಶಿಕ್ಷಣ ಇಲಾಖೆ. SSLC ಆಗಿರ್ಬೋದು, PUC ಆಗಿರ್ಬೋದು, ಉತ್ತಮ ರಿಸಲ್ಟ್ ಅನ್ನ ತರಲೇಬೇಕು ಅನ್ನುವ ನಿಟ್ಟಿನಲ್ಲಿ ಕಾಲೇಜ್ಗಳಲ್ಲೇ ಟ್ಯೂಷನ್ಗಳನ್ನ ಮಾಡಿದ್ರು ಎಷ್ಟೋ ಕಡೆನಲ್ಲಿ. ಜೊತೆಯಲ್ಲಿ ಕಾಲೇಜ್ಗಳಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ಗಳು ಕೂಡ ಹಲವು ರೀತಿಯಲ್ಲಿ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ನಮ್ಮ ಕಾಲೇಜ್ ಟಾಪಲ್ಲಿ ಬರಬೇಕು, ನಮ್ಮ ವಿದ್ಯಾರ್ಥಿಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಇದೀಗ ಎಲ್ಲಾ ಕಡೆನೂ ಕೂಡ ಉತ್ತಮವಾದಂತಹ ರಿಸಲ್ಟ್ ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಖುಷಿಯನ್ನ ಪಡ್ತಾ ಇದ್ದಾರೆ. ತುಮಕೂರಿನ ಇಬ್ಬರು ವಿದ್ಯಾರ್ಥಿಗಳು ಇದೀಗ ಟಾಪರ್ ಆಗಿರುವಂಥದ್ದು. ಪೂರ್ವಿ ಹಾಗೂ ರೋಹನ್ ಇಬ್ರು ಕೂಡ ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇದ್ರು. ಇಬ್ರು ಕೂಡ ಇದೀಗ ಉತ್ತಮವಾದಂತಹ ರಿಸಲ್ಟ್ ಅನ್ನ ತೆಗೆದುಕೊಂಡು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. 2 ವರ್ಷದ ಶ್ರಮಕ್ಕೆ ಇದೀಗ ಪ್ರತಿಫಲ ಕೂಡ ಸಿಕ್ಕಿರುವಂಥದ್ದು.